ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಚುರ್ಚಿಹಾಳ ಗ್ರಾಮದಲ್ಲಿ ಅಂಗನವಾಡಿ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ನಾವಿವಾಗ ಚುರ್ಚಿಹಾಳ ಗ್ರಾಮದಲ್ಲಿರುವಂಥ ಅಂಗನವಾಡಿ ಕೇಂದ್ರದ ಮುಂದಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಅಂಗನವಾಡಿ ಕೇಂದ್ರ ಏನಿದೆ, ಈ ಒಂದು ಕೇಂದ್ರದಲ್ಲಿ ಸುಮಾರು 23 ಮಕ್ಕಳು ಈ ಒಂದು ಅಂಗನವಾಡಿಗೆ ಬರ್ತಾರೆ. ಅದರಲ್ಲಿ 3 ಮಕ್ಕಳಿಗೆ ಇವಾಗ ಊಟ ಸೇವಿಸಿದ ನಂತರ ಅಸ್ವಸ್ಥರಾಗಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಅಂಗನವಾಡಿ ಮುಂಭಾಗದಲ್ಲಿ ಕೂಡ ಈ ರೀತಿ ಒಂದ್ ಕಡೆ ಮೆಣಸಿನಕಾಯಿ ಹೊರಗಡೆ ಹಾಕಿದ್ದಾರೆ. ಏನು ಇದೇ ಭಾಗದಲ್ಲಿ ಪಕ್ಕದಲ್ಲೇ ಕೂಡ ಇಲ್ಲಿ ಗೋಧಿ ಕೂಡ ಹಾಕಿದ್ದಾರೆ. ಗೋಧಿಯಲ್ಲಿ ಕೂಡ ಸಾಕಷ್ಟು ನುಸಿಗಳಿರುವಂಥ ನುಸಿಗಳು ಕೂಡ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ನುಸಿಗಳು ಕೂಡ ಹರಿದು ಹೋಗ್ತಾ ಇದ್ದಾವೆ ಅಂತೇಳಿ. ಹುಳು ಕೂಡ ಈ ಒಂದು ಅಂಗನವಾಡಿಯಲ್ಲಿ ಸಿಗ್ತಾ ಇದ್ದಾವೆ. ಈ ಒಂದು ಗೋಧಿ ಯಾವ ರೀತಿ ಇದೆ ಅಂದರೆ ಎಲ್ಲ ಕೂಡ ನುಸಿ ತಿಂದಿದ್ದಾವೆ. ಇಲ್ಲಿ ಈ ರೀತಿ ಗೋಧಿ ನೋಡಿದರೆ ಗೋಧಿ ಎಲ್ಲವನ್ನು ತಿಂದಂಥ ಹಿಟ್ಟು ಥರನೂ ಕೂಡ ಕೈಗೆ ಹತ್ತುವಂಥ ಸನ್ನಿವೇಶ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ನುಸಿ ಕೂಡ ಓಡಾಡ್ತಾ ಇದ್ದಾವೆ. ಇಂಥ ಆಹಾರವನ್ನು ಮಕ್ಕಳಿಗೆ ಕೊಡುವಂಥ ಕೆಲಸ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡನೂ ಕೂಡ ಇವಾಗ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ಕೂಡ ಈ ರೀತಿ ನುಸಿಗಳು ಕೂಡ ಹೋಗ್ತಾ ಇದ್ದಾವೆ. ಇಂಥ ಆಹಾರವನ್ನು ಸೇವಿಸಿ ಮಕ್ಕಳು ಕೂಡ ಏನು ಅಸ್ವಸ್ಥರಾಗುವಂಥ ಘಟನೆಗಳು ಕೂಡ ಆಗ್ತಾ ಇದ್ದಾವೆ. ಏನು 3 ಮಕ್ಕಳು ಕೂಡ ನಿನ್ನೆ ಈ ಒಂದು ಆಹಾರವನ್ನು ಸೇವಿಸಿದಂಥ ಸಮಯದಲ್ಲಿ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಏನು ಪೋಷಕರು ಕೂಡ ಹೇಳ್ತಾರೆ, ನಾವು ನಿನ್ನೆ ಇದೇ ಒಂದು ಆಹಾರವನ್ನು ಸೇವನೆ ಮಾಡಿದ್ರು, ಅದಾದ ನಂತರ ಮನೆಗೆ ಹೋದ ನಂತರ ಮಕ್ಕಳಿಗೆ ಯಾವುದೇ ರೀತಿಯಿಂದ ಆಹಾರ ಕೊಟ್ಟಿಲ್ಲ, ಅದಾದ ನಂತರ ಈ ರೀತಿ ಆಗಿದೆ ಅಂತೇಳಿ. ನಾವು ಅಂಗನವಾಡಿ ಕೇಂದ್ರದ ಒಳಗಡೆ ಇದ್ದೇವೆ. ಇಲ್ಲಿ ನೋಡ್ಬೋದು ಸಾಕಷ್ಟು ಅವ್ಯವಸ್ಥೆನೂ ಕೂಡ ಇದೆ. ಒಂದ್ ಕಡೆ ಇಲ್ಲಿ ಅಂಗನವಾಡಿ ಮಕ್ಕಳು ಕೂತ್ಕೊಳ್ತಾರೆ, ಅದರ ಪಕ್ಕದಲ್ಲಿ ಕೂಡ ಆಹಾರ ನೀಡಲು ಈ ರೀತಿ ಬೇಕಾಬಿಟ್ಟಿಯಾಗಿ ವಸ್ತುಗಳನ್ನು ಕೂಡ ಒಗೆದಿದ್ದಾರೆ. ಇವನ್ನು ಕೇಳಿದರೆ ಇಲ್ಲ, ನಾವು ಇವತ್ತು ಏನು ಗರ್ಭಿಣಿ ಮಹಿಳೆಯರು ಇರ್ತಾರೆ ಅಂಥವರಿಗೆ ಕೂಡ ಇವತ್ತು ಆಹಾರ ಕೊಡಲು ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಅಕ್ಕಿಯಲ್ಲಿ ಕೂಡ ಹುಳ ಹೋಗ್ತಾ ಇದ್ದಾವೆ. ಇಲ್ಲಿ ಅಕ್ಕಿಯಲ್ಲಿ ಕೂಡ ಈ ರೀತಿ ಹುಳಗಳು ಕೂಡ ಕಾಣಿಸ್ತಾ ಇದ್ದಾವೆ. ಪಕ್ಕದಲ್ಲಿ ಬೇಳೆ ಇದೆ, ಆ ಬೇಳೆ ಕೂಡ ಸಾಕಷ್ಟು ತೂತುಗಳು ಬಿದ್ದಿದ್ದಾವೆ. ಹುಣ್ಣುಗಳು ಕೂಡ ನುಸಿ ಹುಳುಗಳು ಕೂಡ ತಿಂದಿರುವಂತಹದ್ದು ಕೂಡ ಇಲ್ಲಿ ಕಂಡು ಬರುತ್ತೆ. ಈ ರೀತಿ ಅಂದರೆ ಯಾವುದೇ ರೀತಿಯಿಂದ ಮುಚ್ಚದೆ ಹಾಗೆ ಬಿಟ್ಟಿದ್ದಾರೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ನಾವು ಪಕ್ಕದಲ್ಲಿ ಇದು ಅಡುಗೆ ರೂಮು, ಅಡುಗೆಯಲ್ಲಿ ಕೂಡ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಆದರೆ ಅಡುಗೆ ರೂಮಿನಲ್ಲಿ ಕೂಡ ಸಾಕಷ್ಟು ಈರುಳ್ಳಿ ನೋಡ್ಬೋದು ನಾವು ಇಲ್ಲಿ. ಯಾವ ಪ್ರಮಾಣದಲ್ಲಿ ಈರುಳ್ಳಿ, ಕೊಳೆತ ಈರುಳ್ಳಿ ಮಕ್ಕಳಿಗೆ ಹಾಕುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಇವು ಸಾಕಷ್ಟು ದಿನಗಳಿಂದ ಇದೇ ರೀತಿ ಈರುಳ್ಳಿ ಇಟ್ಟಿದ್ದಾರೆ. ಇದರಲ್ಲಿ ಸಾಕಷ್ಟು ಈರುಳ್ಳಿಗಳು ಕೂಡ ಕೊಳೆತು ಹೋಗಿದ್ದಾವೆ. ಇಂಥ ಈರುಳ್ಳಿಯನ್ನು ಮಕ್ಕಳಿಗೆ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಕಾಡತ್ತೆ. ಆದರೆ ಈ ಒಂದು ಅಂಗನವಾಡಿಯಲ್ಲಿ ಇವತ್ತಿಗೆ ಯಾವುದೇ ರೀತಿಯಿಂದ ತರಕಾರಿ ಇಲ್ಲ. ಅಂಗನವಾಡಿಯಲ್ಲಿ ಕೇವಲ ಅನ್ನ ಮತ್ತು ಇವತ್ತು ಹಾಲು ಮೊಟ್ಟೆ ಕೊಡ್ತೇವೆ ಅಂತೇಳಿ ಇಲ್ಲಿ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಸಿಬ್ಬಂದಿ ಮೇಡಮ್, ಇವಾಗ 3 ಮಕ್ಕಳು ನಿನ್ನೆ ಏನು ತಿಂದಿದ್ರಿ, ಏನು ಮಾಡಿದ್ರಿ? ನಾನು ಪಲಾವನ್ನ ಮಾಡಿದ್ರಿ ಸರ, ಊಟ ಮಾಡೀನಿ, ಮನಗಿಸಿನ್ರಿ ಸರ. ಮತ್ತೆ ಇದಕ್ಕೆ ಹೆಚ್ಚಿಂದ ಏನು ಮಾಡಿಲ್ಲ ಸರ್. ನಾನು ಅದೀನಿ, ನಮ್ಮ ಟೀಚರ್ ಟ್ರೈನಿಂಗ್ ಮೀಟಿಂಗ್ ಹೋಗಿದ್ದೀನಿ, ಗಾರ್ಮೆಂಟ್ಸ್ ಮೀಟಿಂಗಿಗೆ ನಾನು ಅದೀನಿ ಸರ್. ಮನೆಗೆ ಹೋಗಿಂದ ಆಗೈತೆ ಅಂತೇಳಿ ಮೊದ್ಲಾಗ ಕರಿ ಏನಾಗಿಲ್ರಿ. ನಾನಾ ಕೈ ತೊಳಿಸಿ ಊಟ ಮಾಡಿ ಮನಗಿಸಿನ್ರಿ ಸರ್. ನಮ್ಮ ಟೀಚರ್ ಇದ್ದಿದ್ದಿಲ್ರಿ ಸರ್. ಎಷ್ಟು ಮಕ್ಕಳಿಗೆ ಆಗೈತಮ್ಮ? ಈ 3 ಮಕ್ಕಳಿಗೆ ಆಗ್ಯಾವ್ರಿ ಸರ್. ಏನು ಮಾಡಿದ್ರಿ? ಪಲಾವನ್ನ ಮಾಡಿದ್ರಿ ಸರ್. ಮತ್ತೇನು ಮಾಡಿಲ್ರಿ ಸರ್. ಈಗ ಅವು ಗೋಧಿ ಒಳಗೆಲ್ಲ ಅಷ್ಟು ಕೂಡ ನುಸಿ ಅದಾವಲ್ಲಮ್ಮ? ಅವು ಕೊಟ್ಟಿದ್ರಿ. ನಾನು ಈಗ ಅವ್ರಿಗೆ ರೇಷನ್ ಕೊಡಕೊಂಡೆ, ಹಂಗಾಗಿ ಬಿಸಿಲಿಗೆ ಹಾಕಿದ್ದಿಲ್ಲ ಸರ್. ಚಪ್ಪರಿಸಿ ಅವ್ರಿಗೆ ರೇಷನ್ ಕೊಟ್ರಾತಂತ ಮನೆಗೆ ಬಾಳಿತರಿಗೆ ತಿಲ್ದರಿಗೆ ಕೊಡ್ಬೇಕಂತಂದು ಹೊರಗೆ ಹಾಕಿದ್ದಿಲ್ಲ. ಚಪ್ಪರಿಸಿ ಅವ್ರಿಗೆ ರೇಷನ್ ಕೊಡಕ ಇಟ್ಟಿದ್ದಿಲ್ರಿ ಸರ್. ಈ ಒಳಗಡೆ ಅಕ್ಕಿ ಇಟ್ರಿ, ಅಕ್ಕಿ ಒಳಗೆ ಹುಳ ಅದಾವು. ಅಲ್ಲಿ ಬೇಳೆ ಇಟ್ರಿ, ಬೇಳೆ ಒಳಗೂ ಎಲ್ಲ ತಿಂದು ಬಿಟ್ಟಂತ ಬೇಳೆಗಳಿದಾವೆ. ಅವ್ರು ಕೊಟ್ಟಿದ್ದು ನಾವು ಕೊಡ್ತೀರಿ ಸರ್. ನಾನು ಚಪ್ಪರಿಸಿ ಇಕ್ಕಿರ್ತೀನಿ, ಹಂಗ ಚೀಲದಾಗ ಹಿಡಂಗಿಲ್ರಿ, ಒಣಗಿಸಿ ಇರ್ತೀನಿ ಸರ್. ಬಿಸಿಲಿಗೆ ಹಾಕಿ ಒಣಗಿಸಿ ಚಪ್ಪರಿಸಿ ಕೊಡ್ತೀನಿ ಸರ್. ನಾನು ಹಂಗ ಕೊಡಂಗಿಲ್ಲ ಅವ್ರಿಗೆ. ರೇಷನ್ ಕೊಡಮ್ಮ ನೋಡಿ ಚಪ್ಪರಿಸಿ ಅವ್ರಿಗೆ ಕೊಡ್ತೀನಿ ರೀ ಸರ್. ಮತ್ತೆ ಈಗ ಉಳ್ಳಾಗಡ್ಡಿ ನೋಡಿದ್ರೆ ಕೊಳತು ಹೋಗ್ಬಿಟ್ಟ. ಹೊರಗಿದ್ರಿ ಸರ್. ನಾವ ಮಾಂಗೆ ತಿಂತಾವಂತ ಸಂಬಂಧ ತಂದು ನಾವು ಒಳಗೆ ಇಟ್ಟಿರಿ. ನಮ್ಮ ಸಾಲಿಗೇನು ಕೊಟ್ಟಿಲ್ರಿ. ನಾವ ಇಲ್ಲಿ ಉಳ್ಳಾಗಡ್ಡಿ ಇಸ್ಕೊಂಡ್ರಿ, ನಾವು ಅವ್ರ ಗುಟ್ಟಾಗ ಇಸ್ಕೊಂಬಂದು ಹಾಕಿದ್ರಿ. ಮಂಗ್ಯಾಗ ಮಕ್ಕಳಿಗೆ ಹಾಕ್ತಿರಿಲ್ಲಮ್ಮ? ಉಳ್ಳಾಗಡ್ಡಿ ಹಾಕ್ತಿರಿ, ಹೊರಗಿದ್ರಿ. ಹಂಗಾಗಿ ನಾನು ಸೋಸಿ ತೊಳೆದು ಹಾಕ್ತೀನಿ ಸರ್. ಹೆಚ್ಚಿ ತೊಳೆದು ಉಳ್ಳಾಗಡ್ಡಿ ಕೊಳತ್ ಬಿಟ್ಟವಲ್ಲ. ನಾವ ಇಲ್ಲಿ ನೋಡಿ ಹಾಕಿರ್ತೀರಿ. ಹೊರಗಿದ್ರೆ ಬಿಡಂಗಿಲ್ಲ ಮಂಗೆ ಅಂತಂದು ಹಾಕ್ತೀನಿ ಸರ್. ಮತ್ತೆ ಎಲ್ಲಾದ್ರೊಳಗೂ ನುಸಿ ಅದಾವು. ನುಸಿದ್ ನಾನು ನೋಡಿ ಎಲ್ಲ ಚಪ್ಪರಿಸಿ ಹಾಕ್ತೀನಿ ಸರ್. ಮೇಡಮ್, ಈಗ ಇಂಥ ಆಹಾರ ತಿಂದ ಮಕ್ಕಳಿಗೆ ಏನ್ರ ಆದ್ರೆ ಯಾರು ಜವಾಬ್ದಾರಿ? ಒಮ್ಮೆ ನಾವ್ ಹಿಂಗಾಗಿಲ್ರಿ ಸರ್. ಒಮ್ಮೆ ಹಂಗಾಗೈತಿ. ನಾನು ಎಲ್ಲ ತೊಳೆದು ಮಾಡೇ ಮಾಡ್ತೀನಿ. ಒಮ್ಮೆ ಹಂಗೆ ಮಾಡಂಗಿಲ್ಲ. ಚಪ್ಪರಿಸ್ತೀನಿ, ತೊಳಿತೀನಿ ಸರ್. ಸತ್ತಿ ಮದ್ದು ಮಾಡಿ ತೊಳೆದು ಹಾಕ್ತೀನಿ ನಾನು. ಅವ್ರು ಹೇಳ್ತಾರ ಮಕ್ಕಳು ಇಲ್ಲಿ ತಿಂದ ಮೇಲೆ ಮನೆಯೊಳಗೆ ಏನು ಊಟ ಮಾಡಿಲ್ಲ ಅಂತ. ಒಮ್ಮೆ ಹಿಂಗಿಲ್ಲ ಸರ್. ನಿನ್ನೆ ನಾ ಹಂಗಾಗೈತಿ ನೋಡ್ರಿ. ಅಷ್ಟು ಹುಡುಗರಿಗೆ ಆಗ್ಬೇಕ್ರಿ ಸರ್. ಅಷ್ಟು ಹುಡುಗರು ಸಾಲಿ ಬಂದಾರ. ನಾನು ಊಟ ಮಾಡೀನಿ ಸರ್. ನನಗೆ ಏನಾಗಿಲ್ರಿ. ಮತ್ತೆ ನಾನು ದಿನ ಸಾಲ್ಯಾಗ ಊಟ ಮಾಡ್ತೀನಿ, ನಮ್ಮ ಮನ್ಯಾಗ ಊಟ ಮಾಡಂಗಿಲ್ರಿ ಸರ್.
ಮುಂಜಾನೆ ಊಟ ಮಾಡಿ ಅಷ್ಟ ಕರೀರಿ ಇಲ್ಲಿ ಬಂದ ಊಟ ಮಾಡೇ ಹೋಗ್ತೀನಿ ರೀ ಮನೆಗೆ ನಾನು. ಹುಡ್ರು ಹಿಂಗೆ ಉಣ್ತಾರೆ, ನಾನು ನಮ್ಮ ಟೀಚರ್ ಹಿಂಗೆ ಊಟ ಮಾಡ್ತೀವಿ. ನಾವು ಒಂದಿಟ್ಟು ಡಬ್ಬಿ ತರಂಗಿಲ್ಲ ಸರ್. ಏನು ಅಂಗನವಾಡಿಯಲ್ಲಿ ಎಲ್ಲೆಂದರಲ್ಲಿ ಕೂಡ ವಸ್ತುಗಳನ್ನು ಹಾಕಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಅಂಗನವಾಡಿ ಶಿಕ್ಷಕಿ ಇದ್ದಾರೆ. ಮೇಡಮ್, ಈ ಅವ್ಯವಸ್ಥೆ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಹೊರಗಡೆ ಗೋಧಿ ಹಾಕಿದರೆ ಅದರಲ್ಲಿ ಸಾಕಷ್ಟು ಪ್ರಮಾಣದ ಏನು ನುಸಿಗಳು ಕೂಡ ಸಾಕಷ್ಟು ಇದಾವೆ. ಇಂಥ ಊಟನ ಮಕ್ಕಳಿಗೆ ಕೊಡ್ತೀರಾ ಹೇಗೆ? ಗೋಧಿ ಮಕ್ಕಳಿಗೆ ಕೊಡೋದಿಲ್ಲ. ಮಕ್ಕಳು ಫುಡ್ ಅಲ್ರಿ ಅದು ಗೋಧಿ. ಗರ್ಭಿಣಿ ಬಾಣಂತರಿ ಕೊಡೋದ್ರಿ ಅದು ಸರ್. ಮಕ್ಕಳಿಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಉಂಡಿ ಕೊಡ್ತೀವಿ ಸರ್. ಮಕ್ಕಳಿಗೆ ಅಂತೂ ಗೋಧಿ ಇಲ್ಲ ಸರ್. 6 ದಿನನೂ ಅನ್ನ ಐತ್ರಿ. ಅನ್ನ ಮಾಡ್ಕೊಡ್ತೀರಿ? ಅನ್ನ ಸರ್. ಅನ್ನದೊಳಗೆ ಹುಳ ಅದಾವಲ್ಲ, ಅದಕ್ಕೆ ಅನ್ನದಾಗ ಹುಳ ಇಲ್ಲ ಸರ್. ಅಂದ್ರೆ ಸರ್ ಇವಾಗ ಪ್ಯಾಕ್ ಹೊಡೆದಿವಿ. ಪ್ಯಾಕ್ ಹೊಡೆದಿವಿ ಸರ್. ಅದನ್ನ ಅದ್ರೊಳಗಡೆ ನುಸಿ ಅದಾವು, ಹುಳುಗಳು ಅದಾವು. ಈಗ ನೀವು ನೋಡಿದೀವಿ ನಾವು. ಅಲ್ಲ ಸರ್, ಅದು ನಿನ್ನೆ ಏನೋ ಮಿಸ್ಟೇಕ್ ಆಗೈತಿ. ಈಗ ಆಗಿದ್ರೆ ಇಷ್ಟು ಮಕ್ಕಳಿಗೆ ಆಗ್ಬೇಕಾಗಿತ್ತು ಸರ್, ನನ್ನ ಅನಿಸಿಕೆ. ಯಾಕಂದ್ರೆ 15 ಮಕ್ಕಳಿಗೂ ಫೈಜನ್ ಆಗ್ಬೇಕಾಗಿತ್ತು. ಬೇರೆ 3 ಮಕ್ಕಳಿಗೆ ನಿನ್ನೆ ಒಂದ್ಸಲ ವಾಂತಿ, 2 ಸಲ ಬೇದಿ ಅಂತ ಆಗೈತಿ ಸರ್. ಅವ್ರ ಪಾಲಕರು ಬಂದ್ರಿ. ಈಗ ನೀವು ನಿಮ್ಮ ಪಾಲಕರ ಜೊತೆಗೂ ಹೇಳಿದ್ರು, ನಾವು ಮನೆಯೊಳಗೆ ಇಲ್ಲಿ ಊಟ ಮಾಡಿ ಬಂದಿದ್ರು, ಮನೆಯೊಳಗೆ ನಾವ್ ಏನು ತಿನ್ಸಿಲ್ಲ ಅಂತ. ಮಗು ದಿನ ಹಾಳಿ ತಿನ್ನುತ್ತ ಸರ್ ಇಲ್ಲಿ ನಮ್ಮ ಶಾಲೆ ಒಳಗೆ. ಅದ್ರಲಿಂದ ಆಗೈತೆ ಅಂತ ನಾನು ಅಂತೀನಿ ಸರ್. 3 ಮಕ್ಕಳು ಹಾಳಿ ತಿಂತಾವ? ಇಲ್ಲ, ಅವು 2 ತಿನ್ನಲ್ಲ ಸರ್. ಈ ಮಗು ಏನ್ ಇಲ್ಲಿ ಕುಂತಿದ್ಲಲ್ರಿ ಪಾಲಕರೇ, ಆ ಮಗು ದಿನ ಹಾಳಿ ತಿನ್ನುತ್ತ ಸರ್. ಆ ಮಕ್ಕಳಿಗೆ ಯಾಕಾತಮ್ಮ? ಅವ್ರು ಬರ್ತಾರ ಸರ್, ಅವ್ರ ಜೋಡಿನ ಮಾತಾಡ್ರಿ. ನಾನಂತ್ರ ಏನ್ ತಪ್ಪಿಲ್ಲಿದ್ರಾಗ ನೀವು ಎಲ್ಲಾ ಶುದ್ಧವಾಗಿ ಆಹಾರ ಕೊಟ್ಟಿದ್ರಿ. ಈ ರೀತಿ ಯಾವುದೇ ವ್ಯವಸ್ಥೆ ನೀಟ್ ಆಗಿಟ್ರಿ, ಕ್ಲೀನ್ ಆಗಿಟ್ರಿ ಅಂತ ನಾನು ಹೇಳಕತ್ತಿಲ್ಲ ಸರ್. ನಾನು ನಿನ್ನೆ ಇದ್ದಿದ್ದಿಲ್ಲ, ಗ್ರಾಮ ಸಭೆಗೆ ಹೋಗಿದ್ದೆ. ಹೆಲ್ಪರ್ ಇದ್ರು, ನಿನ್ನೆ ಫಲಾವ್ ಮಾಡೀನಿ ಅಂತ ಹೇಳಿದ್ರು. ಫಲಾವ್ ಉಂಡ ಮೇಲೆ ಆಗೈತಿ ಅಂತ ಅವ್ರು ಹೇಳ್ತಾರ. ನಾನು ಅದಕ್ಕೆ ಒಪ್ತೀನಿ. 3 ಮಕ್ಕಳಿಗೆ ಹೆಂಗಾತು ಅಂತ ನನ್ನ ಅನಿಸಿಕೆ ಸರ್, ಅಷ್ಟೇ. 15 ಮಕ್ಕಳಿದ್ರು, 3 ಮಕ್ಕಳಿಗೆ 12 ಮಕ್ಕಳಿಗೆ ಯಾಕಾಗ್ಲಿಲ್ಲ ಅಂತ ಕೇಳ್ತೀನಿ ಸರ್. ಅವ್ರಿಗೆ ಆಗ್ಬೇಕಾಗಿತ್ತು. ಇದು ಅಂಗನವಾಡಿ ಫುಡ್ನಾಗ ಆಗಿತ್ತು ಅಂದಿದ್ರ 15 ಮಕ್ಕಳಿಗೆ ಆಗ್ಬೇಕಾಗಿತ್ತು ಸರ್. 3 ಮಕ್ಕಳಿಗೆ ಯಾಕಾತು? ಇದು ನೀವು ನಿಗಾ ವಹಿಸ್ತೀರಿ ಮೇಲ್ಗಡೆ ಬಂದಾಗ? ಎಷ್ಟು ದಿನಕ್ಕೊಮ್ಮೆ ಬರ್ತೀರಿ ನಾವು ಎದಕ್ ಸರ್? ಅಂಗನವಾಡಿ ಕೇಂದ್ರಕ್ಕೆ ನಾ ದಿನ ಬರ್ತೀನಿ ಸರ್. ಈಗ ಉಳ್ಳಾಗಡ್ಡಿಯಲ್ಲಿ ಹಾಕಿದ್ರಿ, ಕೊಳತ್ ಹೋಗಿದಾವೆ, ಅಲ್ಲಿ ನುಸಿ ಇದಾವೆ, ಇಲ್ಲೆಲ್ಲ ಅಷ್ಟು ಅವ್ಯವಸ್ಥೆ ಐತಿ. ಆ ಫುಡ್ ಕೊಡ್ತೀನಿ ಅಂತೀರಿ, ಅಲ್ಲೇ ಇಟ್ರಿ. ಮಕ್ಳು ಇಲ್ಲಿ ಓದ್ತಾವು, ಇಲ್ಲಿ ಫುಡ್ ಇಟ್ಟಿದ್ದೀರಿ. ಎಷ್ಟು ಕೊಡಾಕತ್ತೀವಿ ಸರ್. ಕೊಟ್ಟ ತಕ್ಷಣ ಕಟ್ಟಿ ಡಬ್ಬಿ ಕೊಟ್ಟಾರ ಸರ್ ನಮ್ಮ ಆಫೀಸ್ಲಿಂತ್ರ. ಎಲ್ಲ ಡಬ್ಬಿ ನೋಡ್ರಿ ಸರ್, ಒಳಗಡೆ ಡಬ್ಬ್ಯಾಗ ಹಾಕ್ತಿವಿ. ಉಳಿದು ಈಗ 13 ಮಂದಿ ಗರ್ಭಿಣಿ ಬಾಣಂತಿರದ್ರು ಸರ್. ನನಗೆ 6 ರಿಂದ 3 24 ಮಕ್ಳು ಅದಾವ ಸರ್. ಬರದ 23 ಮಕ್ಳು ಬರ್ತಾ ಏನು ಉಳಿಯಲ್ಲ ಸರ್. ಅದೀಗ 4 ಗಂಟೆ ಒಳಗ ಕೊಡ್ತಿದ್ವಿ ಸರ್. ನಾವು ಕೊಟ್ಟು ಏನೋ 1 kg 2 kg ಉಳಿದು ಡಬ್ಬಿಗೆ ಹಾಕಿ ಹೋಗ್ತೀವಿ ಸರ್. ನಾವು ಏನು ಉಳಿಯೋದಿಲ್ಲ ಅದ್ರಾಗ. ಇವತ್ತಿನ ರೇಷನ್ ಗೋಧಿ ಮಾತ್ರ ಮಕ್ಕಳಿಗೆ ಕೊಡೋದಿಲ್ಲ ಸರ್. ಅದು ಅಕ್ಕಿಲಿಂದ ಅನ್ನ ಮಾಡ್ತೀರಿ? ಅಕ್ಕಿಲಿಂದ ಅನ್ನ ಮಾಡ್ತೀವಿ ಸರ್. ಅಕ್ಕಿ ಒಳಗ ಅಕ್ಕಿ ಒಳಗ ಹುಳ ಇಲ್ಲ ಸರ್. ಹುಳ ಇಲ್ಲ ಸರ್. ಸರ್ ಹುಳ ಇಲ್ಲ. ಈಗ ನುಸಿ ಆಗಿರ್ಬೋದು ಸರ್. ಈಗ ಬಾಲ್ ಹುಳ ನೋಡ್ ಬರ್ರಿ ಅಮ್ಮ, ಇಲ್ಲಿ ನೋಡ್ಬರ್ರಿ. ಎಷ್ಟೋ ಕೊಂಡ ಆಗಲೇ ಹರಿದಾಡಕತ್ತಾವು. ನೀವ ನೋಡ್ರಿ, ಅವ ಅಲ್ಲ ಅಂತೀರಿ. ಅವರು ಶೇಖರಣೆ ಮಾಡಿಕೊಟ್ಟಿದ್ದು ನಾವು ಇಲ್ಲಿ ಉಚ್ಚಿ ಕೊಡಕತ್ತೀವಿ. ಈಗ ಕೊಡಕತ್ತೀವಿ ಸರ್ ನಾವು. ಈಗ 1 ಪಾಕೆಟ್ ಸ್ಟಾಕ್ ಇರ್ತದೆ ಸರ್. ಈಗ ನಮ್ಮ ಮಕ್ಳು ಕಡಿಮೆ ಅದಾವ. ಇಲ್ಲಿ ಕಡಿಮೆ ಇದ್ದದಕ್ಕೆ ಜಾಸ್ತಿ ರೇಷನ್ ಬರ್ತದೆ ಸರ್. ಈಗ ಹಿಂದೆ ಬಂದದ್ದು ಏನ್ ಮಾಡ್ಬೇಕು? ಫಸ್ಟ್ ಮುಂದೆ ಕೊಡ್ಬೇಕು ಸರ್. ಮುಂದೆ ಬಂದದ್ದು ಹಿಂದಿಡ್ಬೇಕು. 1 ತಿಂಗಳು ಇಟ್ಟು ಕೂಡಲೇ ಹಕ್ಕಿ ಒಳಗ ಹುಳ ಆಗುತ್ತೆ ಸರ್. ಸ್ಟಾಕ್ ಇರ್ತದ. ಈ ಸ್ಟಾಕ್ ಇದ್ದು ನಾವ್ ಏನ್ ಮಾಡಕ್ಕಾಗತ್ತೆ ಸರ್? ಚೆಲ್ಲಕ್ಕಾಗಲ್ಲ. ಅದನ್ನ ನಾವ್ ಅಲ್ಲಿ ಬುಕ್ಗ ಸ್ಟಾಕ್ ಇಡ್ಬೇಕು ಸರ್. ನಮ್ಮ ಮಕ್ಳು ಎಷ್ಟು ಬರ್ತಾವ ಅಷ್ಟ ಖರ್ಚಾಗುತ್ತೆ. ಈಗ 40 kg ಅಕ್ಕಿ ಬರ್ತದೆ ಸರ್. 20 kg ಖರ್ಚಾಗುತ್ತೆ. 20 kg ಉಳಿತೈತಿ. ಮತ್ತೆ ಈ ತಿಂಗಳು 20 kg ಬರ್ತಾ. ಆ ಹಿಂದಿನ 20 kg ಈ ತಿಂಗಳ ಖರ್ಚು ಮಾಡ್ಬೇಕು ಸರ್. ಹಿಂದಿನ ಮತ್ತೆ 20 kg ಉಳಿತೈತಿ ಸರ್. ಈಗ ನಿಮ್ದೇನ್ ತಪ್ಪಿಲ್ಲ ಇದ್ರಲ್ಲಿ? ನಮ್ದು ತಪ್ಪು ಅಂತ ಹೆಂಗ್ ಅಂತೀರಿ ಸರ್? ನಿಮ್ ಸಿಬ್ಬಂದಿಗಳಿಗೆ ಹೇಳಲ್ಲ ಕ್ಲೀನ್ ಆಗಿ ಮಾಡ್ಕೊಡ್ರಿ ಹೇಳಿ ಸರ್. ಅಕ್ಕಿಗೂ ದಿನ ಹೇಳ್ತೀನಿ, ಬಂದ ತಕ್ಷಣ ನೋಡಮ್ಮ ಕಸ ಹೊಡಿ, ಜೀಡ ಹೊಡ್ಕೊ, ಬಾಂಡೆ ತೊಳಗ ಸರ, ಪಿನಾಯಿಲ್ ತಂದು ಕೊಡ್ತೀವಿ. ಬಾಂಡೆ ತಿಕ್ಕ ಸೋಪ್ ತಂದು ಕೊಟ್ಟಿವಿ ಸರ. ಬಾತ್ರೂಮಿಗೆ ತಂದು ಕೊಟ್ಟಿವಿ ಸರ. ಶೆಳ್ ತಂದು ಕೊಡ್ತೀವಿ ಸರ. ಮಕ್ಕಳಿಗೆ ಹಾಸಕ್ ಮ್ಯಾಟ್ ಕೊಡ್ತೀವಿ ಸರ. ಆಮೇಲೆ ವಾರಕ್ಕೊಂದ್ಸತಿ ಮ್ಯಾಟ್ ಎಲ್ಲ ತೊಳಿತಾಳ ಸರ್ ಅಕ್ಕಿ. ಆಮೇಲೆ ಫಿಲ್ಟರ್ ನೀರು ಈ ರೀತಿ ಆಗೈತಿ ಸರ್. ನಿನ್ನೆ ಏನಾಗೈತೋ ನನಗೆ ಗೊತ್ತಿಲ್ಲ ಸರ್. ಅದು ನಿನ್ನೆ ಒಂದು ಮಿಸ್ಟೇಕ್ ಆಗೈತಿ. ಇಷ್ಟು ದಿನಾನೂ ಆಗಿಲ್ಲ ಸರ್. ಒಟ್ಟಾರೆ ಹೇಳಬೇಕಂತಂದ್ರೆ ಚುರ್ಚಿಹಾಳ ಗ್ರಾಮದ ಅಂಗನವಾಡಿಯಲ್ಲಿ 3 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಏನು ನಿನ್ನೆ ಇಲ್ಲಿಯ ಶಿಕ್ಷಕಿ ಕೂಡ ಇರಲಿಲ್ಲ, ಹೀಗಾಗಿ ಆಯಾ ಕೂಡ ಆಹಾರ ಮಾಡಿ ಹಾಕಿದ್ರು. ಅವರಿಗೆ ಏನು ಊಟ ಮಾಡಿದ ನಂತರ ಈ ರೀತಿ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಆದರೆ ನಾವು ಶುದ್ಧವಾಗಿ ಆಹಾರ ಕೊಡ್ತೇವೆ, ಆ ಮಕ್ಕಳಿಗೆ ಯಾಕೆ ಹೀಗೆ ಆಗಿದೆ ಅಂತ ಹೇಳಿ ಕೂಡ ಇಲ್ಲಿಯ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ. ಇದು
ಹಿರಿಯ ಅಧಿಕಾರಿಗಳು ಕೂಡ ಸಾಕಷ್ಟು ಗಮನ ಹರಿಸಬೇಕಾಗಿದೆ. ಯಾಕಂತಂದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಅಂತ ಮಕ್ಕಳಿಗೆ ಈ ರೀತಿ ಅವ್ಯವಸ್ಥೆ ಮತ್ತು ಅವರಿಗೆ ಊಟದಲ್ಲಿ ಈ ರೀತಿ ಘಟನೆಗಳಾದ್ರೆ ಯಾರು ಜವಾಬ್ದಾರಿ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.